ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರನ್ನು ಕೂಡ ನಾನು ಇವತ್ತು ಈ ಒಂದು ವಿಶೇಷ ಕ್ಲಾಸ್ಗೆ ಆಮಂತ್ರಣ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಕ್ವೆಶ್ಚನ್ ಟ್ಯಾಗ್ಸ್ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಅನ್ನು ಮಾಡ್ತಾ ಇದ್ದೀವಿ. ಈ ಕ್ವೆಶ್ಚನ್ ಟ್ಯಾಗ್ಸ್ ಅಂತಕ್ಕಂಥದ್ದು 1 ಮಾರ್ಕ್ಸ್ ನಿಮ್ಮೆಲ್ಲರಿಗೂ ಕೂಡ ಫಿಕ್ಸ್ 100% ಬರ್ತಕ್ಕಂತಹ ಒಂದು ಕ್ವಶನ್ ಆಗಿದೆ. ಅದಕ್ಕಾಗಿ ಈ ಒಂದು ಮಾರ್ಕ್ಸ್ ಅನ್ನ ನಿಮ್ಮ ಪಾಕೆಟ್ ನಲ್ಲಿ ಇರಬೇಕು ಅಂದ್ರೆ ಚೆನ್ನಾಗಿ ನೀವು ಈ ಕಡೆ ಕ್ಲಾಸ್ ಅನ್ನ ಕೇಳಬೇಕು. ಇದನ್ನ ರಿಪೀಟ್ ಮಾಡಿ. ತಾವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನ ನಾವು ಈಗ ಕ್ವೆಶ್ಚನ್ ಟ್ಯಾಗ್ಸ್ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಸುಲಭವಾಗಿರ್ತಕ್ಕಂತಹ ಈಸಿ ಮೆಥಡ್ ಆಗಿರ್ತಕ್ಕಂತಹ ಒಂದು ಮೆಥಡ್ ನಾವು ಈಗ ಚಾಲು ಮಾಡೋಣ. ಈಗ ಕ್ವೆಶ್ಚನ್ ಟ್ಯಾಗ್ಸ್ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಒಂದಿಷ್ಟು ಶಬ್ದಗಳನ್ನ ಬರೆದಿದ್ದೀನಿ. ಕ್ರಿಯಾಪದದ ಒಂದನೇ ರೂಪ ಬಂತಂದ್ರೆ ಯು ಹ್ಯಾವ್ ಟು ಟೇಕ್ ಡೂ ಆರ್ ಡಸ್. ನೀವೇನ್ ಮಾಡ್ಬೇಕು? ಕ್ರಿಯಾಪದ ಒಂದನೇ ರೂಪ ಬಂತಂದ್ರ ಡೂ ತಗೋಬೇಕು, ಇಲ್ಲ ಅಂದ್ರ ಡಸ್ ತಗೋಬೇಕು. ಕ್ರಿಯಾಪದ ಎರಡನೇ ರೂಪ ಬಂತಂದ್ರ ಆ ಡೂ ಬದಲಾಗಿ ಡಸ್ ಬದಲಾಗಿ ತಗೋಬೇಕು, ಡಿಡ್ ಅಂತ ತಗೋಬೇಕು. ಇನ್ನೊಂದು ಬರುತ್ತೆ ನಿಮಗೆ ಬಹಳಷ್ಟು ಇದಾಗತ್ತೆ. ಏನ್ ಹೇಳಿ? ಆಮ್ ಇದ್ದ ಏನಾಗತ್ತ? ಆರ್ ಆಗತ್ತ. ನೀವು ನೆಗೆಟಿವ್ ಫಾರ್ಮ್ ಅನ್ನ ಮೊದಲಿಗೆ ಕ್ವೆಶ್ಚನ್ ಆಗಿತ್ತಂದ್ರ ಅದು ಪಾಸಿಟಿವ್ ಇದೆಯಾ ಅಂತ ನೋಡ್ಕೋಬೇಕು. ಪಾಸಿಟಿವ್ ಇತ್ತು ಅಂದ್ರೆ ಅದನ್ನ ಏನ್ ಮಾಡ್ಕೋಬೇಕು? ನೀವು ನೆಗೆಟಿವ್ ಮಾಡ್ಕೋಬೇಕು. ಏನ್ ಮಾಡ್ಕೋತೀರಿ? ನೆಗೆಟಿವ್ ಮಾಡ್ಕೋಬೇಕು. ಪಾಸಿಟಿವ್ ಇತ್ತು ಅಂದ್ರೆ ಸೆಂಟೆನ್ಸ್ ಯು ಹ್ಯಾವ್ ಟು ಡು ನೆಗೆಟಿವ್. ಒಂದ್ ವೇಳೆ ನೆಗೆಟಿವ್ ಇತ್ತು ಅಂದ್ರೆ ಏನ್ ಮಾಡ್ಕೋಬೇಕು? ಪಾಸಿಟಿವ್ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ್. ಅಂದ್ರ ಇದರ ಅರ್ಥ ಇಲ್ಲಿ ನಾಟ್ ಬಂದಿತ್ತು ಅಂತಂದ್ರ ನೀವೇನ್ ಮಾಡಬಾರ್ದು? ಇಲ್ಲಿ ತಗೋಬಾರ್ದು. ಮತ್ತೆ ಇಂಟು ಮಾರ್ಕ್ ಅಂದ್ರೆ ಸರ್ ಗಣಿತ ಅಂದ್ರೆ ಅನ್ಬೇಡ್ರಿ ನೀವು, ಅದಾಗ್ತಲ್ಲ, ತಗೋಬಾರ್ದು. ನಾಟ್ ಬಂದಿತ್ತು ಅಂದ್ರೆ ತಗೋಬಾರ್ದು. ಒಂದ್ ವೇಳೆ ಇಲ್ಲಿ ಬಂದಿರ್ಲಿಲ್ಲ, ನಾಟ್ ಏನಾಗಿರಲಿಲ್ಲ, ಬಂದಿರ್ಲಿಲ್ಲ ಅಂದ್ರೆ ಅದನ್ನ ಹೆಂಗ್ ತಗೋಬೇಕು? ಎನ್ ಅಪಾಸ್ಟ್ರಫಿ ಅಂಟ್ ಅಂತ ತಗೋಬೇಕು. ಈ ರೀತಿ ವಿಶೇಷವಾಗಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ತಗೋಬೇಕು. ಹೇಗಂತಕ್ಕಂಥದ್ದನ್ನ ಒಂದು 2 ಎಕ್ಸಾಂಪಲ್ ಮೂಲಕ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ಚೆನ್ನಾಗಿರ್ತಕ್ಕಂತಹದ್ದು ಫಿಕ್ಸ್ ಮಾರ್ಕ್ಸ್ ನಿಮ್ ಎಕ್ಸಾಮ್ ಪರ್ಪಸ್. ಹೆಂಗ್ ಅಂತ ಕೇಳಿದ್ರೆ, ಐ ವಾಂಟ್ ಸಮ್ ಜಸ್ಟಿಸ್. ಐ ವಾಂಟ್ ಸಮ್ ಜಸ್ಟಿಸ್ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ವಾಕ್ಯ ಇದೆ. ಏನ್ ಹೇಳ್ರಿ? ನನಗ ಒಂದಿಷ್ಟು ನ್ಯಾಯ ಬೇಕಾಗಿದೆ ಅಂತಕ್ಕಂಥ ವಾಕ್ಯವನ್ನು ತಗೊಂಡಾಗ ನಾವು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಕ್ವೆಶ್ಚನ್ ಟ್ಯಾಗ್ ಮಾಡ್ಬೇಕು ಅಂತಂದ್ರೆ ನೀವು ಯು ಹ್ಯಾವ್ ಟು ಫಾಲೋ ದ ರೂಲ್ಸ್. ಇಲ್ಲಿ ಯಾವ ಸೆಂಟೆನ್ಸ್ ಇದೆ ನೋಡ್ರಿ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತಕ್ಕಂಥದ್ದು ಗೊತ್ತೇ ಆಗ್ಲಿಲ್ಲ ಅಂತಂದ್ರೆ ನೀವೇನು ಮಾಡಕ್ ಹೋಗ್ಬೇಡ್ರಿ. ಇದರಲ್ಲಿ ಫಸ್ಟ್ ಆಫ್ ಆಲ್ ನಾಟ್ ಇದೆಯಾ ಅಂತ ಚೆಕ್ ಮಾಡ್ಕೊಡ್ರಿ. NOT ನಾಟ್ ಇದೆಯಾ? ನಾಟ್ ಇದೆಯಾ ನಮ್ಮ ಮಕ್ಕಳೇ? ಇಲ್ವಾ? ಹಾಗಾದ್ರೆ NOT ನಾಟ್ ನಾವು ತಗೋಬೇಕು. ಹೆಂಗ್ ತಗೋಬೇಕು ಅಂತ ಹೇಳಿ, ನಾನು NOT ನಾಟ್ ಇರ್ಲಿಲ್ಲ ಅಂದ್ರ ಅದನ್ನ ಹೆಂಗ್ ತಗೋಬೇಕು? N ಅಪಾಸ್ಟ್ರಫಿ ಅಂತ ತಗೋಬೇಕು. ಅರ್ಥ ಹೇಳಿದ್ದು ಸರಿ. ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡೋಣ ಅಂದ್ರೆ ಆನ್ಸರ್ ಅನ್ನ ನೋಡೋಣ ಮಕ್ಕಳೇ. ಇದು ಯಾವ ಟೆನ್ಸ್ ಅಂತ ಕೇಳಿದಾಗ ಸರ್ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಸರ್. ಯಾವುದು ಅಂತಂದ್ರ ಇದು ಎಸ್ ಇಸ್ ಆಲ್ಸೋ ಸಬ್ಜೆಕ್ಟ್, ವಾಂಟ್ ಇಸ್ ಆಲ್ಸೋ ವರ್ಬ್, some justice is also object. SVO pattern. SVO pattern ಅಂತಂದ್ರೆ it's also simple present tense. ಅವಾಗ ನಾನು ಏನ್ ಹೇಳಿದೀನಿ? ಕ್ರಿಯಾಪದ ಒಂದನೇ ರೂಪ ಇತ್ತು ಅಂತಂದ್ರೆ ಡೂರೆ ತಗೋರಿ, ಡಜರ ತಗೋರಿ ಅಂತ ಹೇಳಿದ್ದೀನಿ ನಿಮ್ಗೆ. ಆಯ್ ಮುಂದ್ಗಡೆ ಏನ್ ಬರತ್ತಾ? ಡೂ ಬರತ್ತ. ಹಾಗಾಗಿ ಏನ್ ಮಾಡ್ತೀರಿ? ಡೂ ತಗೋರಿ. ಅದಾದಲ್ಲ ಸರ್ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತಂದ್ರ ಕ್ರಿಯಾಪದದ ಒಂದನೇ ರೂಪ ಬಂತಂದ್ರ ನೀವೇನ್ ತಗೋಬೇಕು? ಸರ್ ಡೋಸ್ ಹೋಗ್ರಿ. ಡೋಸ್ ಗೊತ್ತೇ ಆಗ್ತಾ ಇಲ್ಲ ಸರ್ ಅಂತಂದ್ರ ಈಸಿ ಇದ್ದಾಗ ನೀವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಏನ್ ಮಾಡ್ಬೇಕು? ಡೋಸ್ ಅನ್ನ ತಗೋಬೇಕು. ಹಾಗಾದ್ರೆ ನೀವು ಇಲ್ಲಿ ಡೂ ತಗೊಂಡ್ರಿ, ನಾಟ್ ಇದೆ ಇಲ್ಲಿ ಇಲ್ಲ. ಹಂಗಾದ್ರೆ ಈ ನಾಟ್ ಅನ್ನ ನಾವು ಕನ್ವರ್ಟ್ ಹೆಂಗ್ ಮಾಡ್ಕೋಬೇಕು? ಈ ರೀತಿ ಮಾಡ್ಕೋಬೇಕು. ನಾವು ನೆಗೆಟಿವ್ ಫಾರ್ಮ್ ಮಾಡ್ಕೋಬೇಕಾದ್ರೆ ಅವಾಗ ಏನ್ ಮಾಡ್ತೀರಿ? ಅರ್ಥಾತ್ ಆಮೇಲೆ ಏನ್ ಮಾಡ್ತೀರಿ? ಆಯ್. ಒಂದು ನಿಮಗೆ ಜೋಕ್ ರೂಪದಲ್ಲಿ ನಾವು ಹೇಳಬೇಕು ಅಂತಂದ್ರ ಈ ವಾಕ್ಯದಲ್ಲಿ ನಾಟ್ ಬಂದಿಲ್ಲ ಅಂತಂದ್ರ ಇಟ್ ಮೀನ್ಸ್ ನಾವು ಅಕ್ಕನ ಮಗಳು ಅಂತ ಹೇಳ್ತೀವಿ. ಸಹಾಯಕ ಕ್ರಿಯಾಪದ ಅಂತ ಹೇಳ್ತೀವಿ. ಅರ್ಥಾತ್ ಏನಂತೇಳಿ? ಸಹಾಯಕ ಕ್ರಿಯಾಪದಗಳು ಯಾವ ಬಂದವ ನೋಡ್ರಿ. ಇಲ್ಲ ಬಂದಿರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನೀವು ಡೂ ಅಥವಾ ಡಸ್ ಅನ್ನ ತಗೋಬೇಕು ಅಂತ. ಇಟ್ ಮೀನ್ಸ್ ಇದರಲ್ಲಿ ಬಂದಿರಲಿಲ್ಲ ಅಂದ್ರೆ, ಮನೆಯಲ್ಲಿ ಅಕ್ಕನ ಮಗಳು ಇರ್ಲಿಲ್ಲ ಅಂದ್ರೆ ನಾವು ಬೇರೆ ಮಕ್ಕಳು ಕೇಳಲೇಬೇಕು. ಹಾಗಾಗಿ ಸಹಾಯಕ ಕ್ರಿಯಾಪದ ಬಂದಿಲ್ಲ ಅಂದ್ರ ಯು ಹ್ಯಾವ್ ಟು ಟೇಕ್ ಡೂ ಆರ್ ಡಸ್. ಯಾಕ್ರಿ ಡೂ ಡಸ್ ಅನ್ನ ಯಾಕೆ ತಗೋಬೇಕು ನಾವು? ಸಹಾಯಕ ಕ್ರಿಯಾಪದ ಇಲ್ಲ ಒಂದು, ಎರಡನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಒಂದ್ ವೇಳೆ ಇಲ್ಲಿ ಸಿಂಪಲ್ ಪಾಸ್ಟ್ ಇತ್ತಂದ್ರ ಯು ಹ್ಯಾವ್ ಟು ಟೇಕ್ ವರ್ಡ್ ಡಿಡ್ ತಗೋತೀವಿ. ಅರ್ಥಾಯ್ತಲ್ಲ? ಆಮೇಲೆ ಆಮ್ ಬಂದ್ರೆ ಏನ್ ಮಾಡ್ತೀವಿ? ಆರ್ ತಗೋತೀವಿ. ಹಾಗಾಗಿ ಇನ್ನೊಂದು ಎಕ್ಸಾಂಪಲ್ ನಾವಿಲ್ಲಿ ನೋಡೋದು ಪ್ರಯತ್ನ ಮಾಡೋಣ.
ಯಾವುದು ಅಂತಂದ್ರ ಯು. ಇದನ್ನೇ ನೋಡೋಣ. ವಾಂಟೆಡ್ ಸಮ್ ಜಸ್ಟಿಸ್ ಅಂತ ವಾಕ್ಯವನ್ನು ನೋಡೋಣ ಮಕ್ಕಳೇ. ಇದು ಕೂಡ ಒಂದು ಟೆನ್ಸು. ಹಾಗಾದ್ರೆ ಇಲ್ಲಿ ಕ್ರಿಯಾಪದ 1ನೇ ರೂಪ ಇತ್ತು, ಇಲ್ಲಿ ಕ್ರಿಯಾಪದದ 2ನೇ ರೂಪ ಇದೆ. ಇದು ಫಿಕ್ಸ್ ಕ್ವಶನ್ ಅದಲ್ಲ. ಯಾಕಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಕ್ವಶನ್ ಟ್ಯಾಗ್ಸ್ 5th 6th 7th 8th 9th 10th ಎಲ್ಲಾ ಗ್ರಾಮರ್ಗಳಲ್ಲಿ ಕೂಡ ನೀವು ಕಾಂಪಿಟೇಷನ್ ಎಕ್ಸಾಮ್ ಫೇಸ್ ಮಾಡಿದ್ರ, IAS KAS ಟೀಚರ್ ಪೋಸ್ಟ್ ಯಾವ್ದು ಬೇಕಾದ ಪೊಲೀಸ್ ಎಕ್ಸಾಮ್ ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ಈ ಕ್ವಶನ್ ಟ್ಯಾಗ್ 100% ನಿಮಗೆ ಬರುತ್ತೆ. ನಿಮ್ಗೆ ಜನ್ಮ ಜೋಡಿ ಅಂತ ಕರೀತಾರೆ. ಈ ಕ್ವಶನ್ ಟ್ಯಾಗ್ಸ್ ಇಂಗ್ಲಿಷ್ ಏನ್ ಕರೀತಾರೆ ಅಂದ್ರೆ ಜನ್ಮ ಜೋಡಿ. ನೀವು ಪೊಲೀಸ್ ಎಕ್ಸಾಮ್ ತೆಗೆದು ನೋಡ್ರೆ ಕ್ವಶನ್ ಟ್ಯಾಗ್ಸ್ ಬಂದಿರ್ತಾವ, ಮುರಾರ್ಜಿ ಎಕ್ಸಾಮ್ ತೆಗೆದು ನೋಡ್ರೆ ಕ್ವಶನ್ ಟ್ಯಾಗ್ಸ್ ಬಂದಿರ್ತಾವ. ಯಾವುದೇ ಎಕ್ಸಾಮ್ ಅನ್ನು ತೆಗೆದು ನೋಡ್ರೆ ಅಲ್ಲಿ ಕ್ವಶನ್ ಟ್ಯಾಗ್ಸ್ 100% ಮಸ್ಟ್ ಅಂಡ್ ಶುಡ್ ಬಂದೇ ಇರ್ತಾವ. ಅದಕ್ಕಾಗಿ ಇದನ್ನ ನೀವು ಕಂಪಲ್ಸರಿ ತಿಳ್ಕೊಬೇಕು ಏನು ಅಂತ ಹೇಳ್ತೀನಿ. ಈ ವಿಡಿಯೋವನ್ನ ನೀವು ಮೇಲೆ 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 ಹಚ್ಚಿ ನೋಡಿ ರಿಪೀಟ್ ಮಾಡ್ಕೊಂಡು ಬರ್ಕೊಂಡು ಪರ್ಫೆಕ್ಟ್ ಆಗ್ಬೇಕು. ಅಥವಾ ಏನಾದ್ರು ಇದ್ರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಈಗ ನೋಡ್ರಿ ವಾಂಟೆಡ್ ಅಂತ ಬಂದಿದೆ ಕ್ರಿಯಾಪದ 2ನೇ ರೂಪ. ನಾನು ಈಗಾಗಲೇ ಆಲ್ರೆಡಿ ಹೇಳಿದ್ರಲ್ಲ, ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಮಕ್ಕಳೇ. ನಿಮ್ಗೆ ಈಗಾಗಲೇ ಹೇಳಿದೀನಿ. ಏನ್ ಹೇಳಿದೀನಿ? ಕ್ರಿಯಾಪದ 2ನೇ ರೂಪ ಅಂದ್ರ ತಗೋಬೇಕಲ್ವಾ? ಯಾಕೆ ಹೇಳ್ರಿ? ಇಲ್ಲಿ ಸಹಾಯಕ ಕ್ರಿಯಾಪದ ಇಲ್ಲ, ಏನಿಲ್ಲ, HV. ಸರ್ ವಾಟ್ ಇಸ್ ಮೀನ್ ಬೈ HV? HV ಅಂದ್ರ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಹಾಯಕ ಕ್ರಿಯಾಪದ. ಇಲ್ಲಿ ಯಾವುದು ಇಲ್ಲ. ನಾ ಹೇಳಿದೀನಿ ಇಟ್ ಮೀನ್ಸ್ ಜೋಕ್ ರೂಪದಲ್ಲಿ ಹೇಳಿದೀನಿ. ಇಲ್ಲಿ ಅಕ್ಕನ ಮಗಳು ಇಲ್ಲ, ಅನಿವಾರ್ಯ ಚೂಸಿಂಗ್ ಮಾಡ್ಕೊಳಕ್ ಆಗಲ್ಲ. ನೀವು ಬೇರೆ ಕಡೆ ಹುಡುಕ್ಲೇಬೇಕು. ಅರ್ಥಾಯ್ತಲ್ಲ? ಒಂದ್ ವೇಳೆ ಅಕ್ಕನ ಮಗಳು ಇದ್ರೆ ತಮ್ಮ ನನ್ನ ಮಗಳನ್ನ ಮಾಡ್ಕೋ ಅಂತೇಳಿ ಅಕ್ಕ ಏನ್ ಮಾಡ್ತಾಳ ಹಠ ಮಾಡ್ತಾಳ. ಅರ್ಥಾಯ್ತಲ್ಲ? ಅದಕ್ಕಾಗಿ ಏನಪ್ಪಾ ಅಂದ್ರೆ ನೀವೇನ್ ಮಾಡ್ಬೇಕು? ಯು ಹ್ಯಾವ್ ಟು ಚೂಸ್ ಡಿಡ್. ಏನ್ ಮಾಡ್ತೀರಿ? ಫಸ್ಟ್ ಗೆ ಡಿಡ್. ಅದಕ್ಕೆ ಏನ್ ಹಚ್ಬೇಕು? ನಾಟ್ ಇದೆಯಾ ನೋಡ್ರಿ ಇದರಲ್ಲಿ. ಈ ವಾಕ್ಯದಲ್ಲಿ ಇಲ್ಲ ನಾಟ್ ಇದೆಯಾ ನೋಡ್ರಿ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? apostrophe ಅಂಟ್ ಡಿಡಂಟ್ ಯು ಇದ್ದು ಏನ್ ಮಾಡ್ತೀರಿ? ಯು ಮಾಡ್ತೀರಿ. ಕೊನೆಗೆ ಏನ್ ಮಾಡ್ತೀರಿ? ಇಷ್ಟು ಈಸಿ. ಇನ್ನ ಇನ್ನೊಂದು ಈಸಿ ಆಗಿ ಕೊಡ್ತೀರಿ. ಐ ಆಮ್ ಸಿಂಗಿಂಗ್ ಅ ಪೋಯಮ್ ಅಂತಂದ್ರೆ ನಾನು ಒಂದು ಹಾಡನ್ನ ಹಾಡ್ತೀನಿ ಅಂತೇಳಿ. ಈಗ ನೀವು ನೋಡ್ಕೊಡ್ರಿ, ಇದರಲ್ಲಿ ಸಹಾಯಕ ಕ್ರಿಯಾಪದ ಬಂದಿದೆಯಾ ನೋಡ್ಕೊಡ್ರಿ. ಬಂದಿದೆ ಅಲ್ವಾ? ಸಹಾಯಕ ಕ್ರಿಯಾಪದ ಬಂದಿದೆ. ಇಟ್ ಮೀನ್ಸ್ ಅಕ್ಕನ ಮಗಳ ಮನ್ಯಾಗ ಫಿಕ್ಸ್ ಗೊತ್ತಾಯ್ತು. ಹಂಗಾರೆ ಅಕ್ಕನ ಮಗಳು ಬಿಡಂಗಿಲ್ಲ. ಓಕೆ, ಹಂಗಾದ್ರೆ ಆಮ್ ಬಂದದ ಒಂದೇ ಒಂದ್ ಚೇಂಜ್. ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಆಮ್ ಇದ್ದಿದ್ದು ಏನಾಗತ್ತೆ? ಕನ್ವರ್ಟ್ ಆಗಿ ಆರ್ ಆಗತ್ತ. ಅವಾಗ ಏನ್ ಮಾಡ್ತೀರಿ? ಆರ್ ಅಂಡ್ ಎಂತಿಟ್ಟ ಕ್ವಶನ್ ಟ್ಯಾಗ್ ಇದ್ದಿತ್ತು. ನಿಮಗ ಮೇನ್ ಇಂಪಾರ್ಟೆಂಟ್ ಏನಂತಂದ್ರ ಕ್ರಿಯಾಪದ 1ನೇ ರೂಪ ಇದ್ದಾಗಲೇ ಸಹಾಯಕ ಕ್ರಿಯಾಪದಗಳು ಇರಲ್ಲ. ನೀವು ಟೆನ್ಸನ್ ನೋಡ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡ್ಕೊಡ್ರಿ. ಆ ವಿಡಿಯೋ ನೋಡ್ಕೊಂಡ್ರೆ ಗೊತ್ತಾಗತ್ತ ಅಲ್ಲಿ ಯಾವುದೇ ರೀತಿಯ ಸಹಾಯಕ ಕ್ರಿಯಾಪದಗಳು ಇಲ್ಲ. ಅದಕ್ಕಾಗಿ ನಾವು ಅದಕ್ಕೆ ಮಕ್ಕಳಿಲ್ಲ ಅಂತ ಕರಿತೀವಿ. ಓಕೆ, ಇನ್ನ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಕೂಡ ಅಲ್ಲಿ ಸಹಾಯಕ ಕ್ರಿಯಾಪದಗಳಿಲ್ಲ. ಅಂದ್ರೆ ಸಹಾಯಕ ಕ್ರಿಯಾಪದ ಅಂದ್ರೆ HV ಹೆಲ್ಪಿಂಗ್ ವರ್ಬ್ಸ್ ಗಳು ಇಲ್ಲ. ಅದಕ್ಕಾಗಿ ಏನ್ ಮಾಡ್ತೀವಿ ನಾವು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನ್ ಮಾಡ್ತೀರಿ? ಯು ಹ್ಯಾವ್ ಟು ಟೇಕ್ ಡೂ ಆರ್ ಡಸ್. ಸಿಂಪಲ್ ಪಾಸ್ಟ್ ಏನ್ ಮಾಡ್ತೀರಿ? ಡಿಡ್ ತಗೋತೀರಿ. ಕ್ವಶನ್ ಟ್ಯಾಗ್ಸ್ ಮಾಡ್ಬೇಕಾದ್ರೆ ಡೂ ತಗೊಂಡ್ರಿ, ನೆಗೆಟಿವ್ ಫಾರ್ಮ್ ಇದೆಯಾ ಇಲ್ವಾ? ಹಾಗಾದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅಂಟ್ ತಗೊಂಡ್ರಿ, ಆಮೇಲೆ ಐ ಇಟ್ರಿ, ಕ್ವಶನ್ ಮಾಡ್ತೀರಿ. ಸರ್ ನನಗೆ ಒಂದು ಡಿಫರೆನ್ಸ್ ಹೇಳಿ. ಇಲ್ಲಿ ಡೂ ತಗೊಂಡ್ರಿ, ಇಲ್ಲಿ ಡಿಡ್ ತಗೊಂಡ್ರಿ. ಯಾಕೆ ಸರ್? ಇಲ್ಲಿ ಡೂ ತಗೊಂಡ್ರಿ, ಇಲ್ಲಿ ಡಿಡ್ ತಗೊಂಡ್ರಿ. ಯಾಕಂತ ಹೇಳಿದ್ರ ಇಲ್ಲಿ ನೀವು ಆಯ್ ಬಂದಿದ್ರಿಂದ ಡೂ ತಗೊಂಡ್ರಿ. ಓಕೆ, ಇಲ್ಲಿ ಡಿಡ್ ತಂಗೆ ಹೇಳಿದ್ರು ಏನಂತ ಹೇಳಿದ್ರೆ ಯು ಸಂಬಂಧ ಡಿಡ್ ತಗೊಂಡ್ರಿ ಅಂತ ಹೇಳಿ. ಯು ಇದಕ್ಕೆ ಏನು ಸಂಬಂಧ ಕೊಡಲ್ಲ. ನೀವು ಎಲ್ಲಿ ಬೇಕಾದಲ್ಲಿ ಆ ಇರ್ಲಿ, ಉ ಇರ್ಲಿ, ಆಮೇಲೆ ಯು ಇರ್ಲಿ, ಆಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಯು ಇರ್ಲಿ, ಇ ಇರ್ಲಿ, ಸಿ ಇರ್ಲಿ, ಇಟ್ ಇರ್ಲಿ, ಮತ್ತೆ ಇನ್ನೊಂದು ಯಾವುದು ದೇ ಇರ್ಲಿ. ಇವ್ ಯಾವುದೇ ಬಂದ್ರೂ ಸಹ ನೀವು ಅಲ್ಲಿ ಕಂಪಲ್ಸರಿ ಎಲ್ಲದರ ಮುಂದೆ ಡಿಡ್ ಬಳಸಬೇಕು. ಎಲ್ಲದರ ಮುಂದೂ ಕೂಡ ನೀವೇನ್ ಮಾಡ್ಬೇಕು? ಡಿಡ್ ಅನ್ನು ಬಳಸಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವೇನ್ ಮಾಡಬಾರ್ದು? ಇಲ್ಲಿ ಡಿಡ್ ಸರ್ ಐ ಮುಂದೆ ಬಳಸಬೇಕು, ಈ ಮುಂದೆ ಬಳಸಬೇಕು, ಎಲ್ಲರ ಮುಂದೆ ಡಿಡ್ ಬಳಸಬೇಕು. ಇಲ್ಲಿ ಮಾತ್ರ ಕನ್ಫ್ಯೂಷನ್. ಯಾಕೆಂದ್ರೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕ್ರಿಯಾಪದ 1ನೇ ರೂಪ ಆದ್ರೆ 2 ಬರ್ತಾವ. ಡೂ ಅಂತ ಬರುತ್ತ, ಡಸ್ ಅಂತ ಬರುತ್ತ. ಸರ್ ಇಲ್ಲಿ ಹೆಂಗ್ ತಗೋಬೇಕು ಅಂತಂದ್ರ ಐ ಮುಂದ್ಗಡೆ ಅಂತ ಓದ್ತೀರಿ ಡೂ, ಉಯ್ ಮುಂದ್ಗಡೆ ಡೂ, ಒಳಗೊಬ್ರು ಡಮ್ ಅಂತಾರ ಅನ್ಬೇಡ್ರಿ. ಆಮೇಲೆ ಯು ಮುಂದ ಡೂ, ಆಮೇಲೆ ಇನ್ನೊಂದು ಯು ಬರತ್ತ ಅದ್ರ ಮುಂದನು ಕೂಡ ಡೂ, ಆಮೇಲೆ ದೇ ಮುಂದನು ಕೂಡ ಏನಾಗತ್ತ ಡೂ. ಆಗ ಹಿ ಸಿ ಈಟ್ಗಳ ಮುಂದ ಏನ್ ತಗೋತೀರಿ? ತಗೋತೀರಿ. ಆ
ಆದ್ರೆ ಸಿಂಪಲ್ ಪಾಸ್ಟ್ ನಲ್ಲಿ ಡಿಡ್ ತಗೋತೀರಲ್ಲ ಎಲ್ಲದರ ಮುಂದೆ ಕೂಡ ಡಿಡ್ ಬರುತ್ತೆ. ಐ, ವಿ, ಯು, ಈ, ಸಿ, ಇಟ್ ಇದೆ ಎಲ್ಲದರ ಮುಂದೆ ಕೂಡ ಏನು ತಗೋಬೇಕು ನೀವು ಡಿಡ್ ತಗೋಬೇಕು ಅಂತ ಹೇಳಿ ತಪ್ಪು. ಯಾವ ತಪ್ಪು? ಸರಿ ಯು ಅದ ಅದಕ್ಕೆ ಡಿಡ್ ತಗೊಂಡು ಅನ್ಬಾರ್ದು. ಸಿಂಪಲ್ ಪಾಸ್ಟ್ ಇದ್ದಿದ್ರಿಂದ ಕ್ರಿಯಾಪದ ಎಡೆ ರೂಪ ಇದ್ದಿದ್ರಿಂದ ಏನು ಮಾಡಿದ್ವಿ ಡಿಡ್ ತಗೊಂಡಿವಿ ಮಕ್ಕಳು. ಅರ್ಥ ಆಯ್ತಲ್ಲ? ನಿಜವಾಗ್ಲೂ ಕೂಡ ಇದನ್ನು ಚೆನ್ನಾಗಿ ಒಂದ್ಸಲ ನೋಡ್ಕೊಡ್ರಿ, ಮತ್ತೆ ರಿಪೀಟ್ ಮಾಡ್ರಿ. ನಿಮ್ಗೆ ಏನಾದ್ರು ಕಮೆಂಟ್ಸ್ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮುಂಜಾನೆಯ ಒಂದು ಶುಭಾಶಯಗಳನ್ನ ಹೇಳ್ತಾ ಈ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.